ಕೊನೆಗೂ 8 ತಿಂಗಳಾದಮೇಲೆ ನಮ್ಮ ಚಾನಲಲ್ಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದು ಇವತ್ತು 310 ದಿನದಿಂದ ನಮ್ಮ ಚಾನಲಲ್ಲಿ ಯಾವುದೇ ಒಂದು ವಿಡಿಯೋ ಕೂಡ ಅಪ್ಲೋಡ್ ಆಗಿಲ್ಲ, ಸ್ಟೋರಿ ಕೂಡ ಅಪ್ಲೋಡ್ ಆಗಿಲ್ಲ. ಅಷ್ಟೇ ಅಲ್ಲದೆ ಈಗ ಕೆಲವೊಂದು 3-4 ವರ್ಷದಿಂದ ನಾನು ರೆಗ್ಯುಲರಾಗಿ ವೀಡಿಯೋಸ್ಗಳನ್ನೇ ಅಪ್ಲೋಡ್ ಮಾಡ್ತಾ ಇಲ್ಲ. ತುಂಬ ಜನ ಏನಕ್ಕೊಂತಾರೆ 2,27,000 ಜನ ಫಾಲೋವರ್ಸ್ ಇದ್ದಾರೆ, ಸ್ಪಾನ್ಸರ್ ಬರುತ್ತೆ, ರೆವಿನ್ಯೂ ಬರುತ್ತೆ, ಒಳ್ಳೆ ದುಡ್ಡು ಮಾಡ್ತಾ ಇದ್ದಾರೆ. ಯಾಕೆ ಆದ್ರೂ ಕೂಡ ರೆಗ್ಯುಲರಾಗಿ ಅಪ್ಲೋಡ್ ಮಾಡ್ತಾ ಇಲ್ಲ, ಏನಿರ್ಬೋದು ಅಂದರೆ ತುಂಬ ಜನ ಡೌಟ್ ಇರುತ್ತೆ. ಬಟ್ ಅದೆಲ್ಲ ನಿಮಗೆ ಕಾಣಿಸೋ ಅಂಥದ್ದು. ಬಟ್ ನಿಮಗೆ ಕ್ರಿಯೇಟರ್ ಥರ ಯೋಚನೆ ಮಾಡಿದ್ರೆ ಯಾವ ಥರ ಅನಿಸುತ್ತೆ ಅಂತ ಅದ್ರ ಹಿಂದ್ಗಡೆ ಇರೋ ಕರಾಳ ಸತ್ಯನ ಇವತ್ತು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಏನಕ್ಕೆ ಇಷ್ಟು ದಿನ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗ್ತಾ ಇರಲಿಲ್ಲ ಅಂತ. ನನಗೆ ಗೊತ್ತು ಈ ವಿಡಿಯೋನ ಒಂದು 200 ಜನ ನೋಡ್ತಾರೆ ಅನ್ನೋದು ತುಂಬ ಡೌಟ್ ಇದೆ. ಇನಿಷಿಯಲ್ ಸ್ಟೇಜಲ್ಲಿ ನಾವು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದಾಗ ಒಂಥರ ವೀಡಿಯೋಸ್ಗಳನ್ನ ರೆಕಾರ್ಡ್ ಮಾಡ್ತಾ ಇರ್ತೀವಿ, ಯಾವುದಾದ್ರು ಒಂದು ಹೊಸ ಥರ ಟ್ರೈ ಮಾಡ್ತಾ ಇರ್ತೀವಿ. ಎಲ್ಲ ಥರ ಸಕ್ಸಸ್ ಆಗುತ್ತೆ. ಒಂದು ಸ್ಟೇಜ್ ಅಂತ ಬರುತ್ತೆ, ಒಂದು ಒಳ್ಳೆ ವ್ಯೂಸ್ ಬರುತ್ತೆ, ಒಳ್ಳೆ ಅರ್ನಿಂಗ್ಸು, ಫಾಲೋವರ್ಸ್ ಎಲ್ಲ ಗೇನ್ ಆದಮೇಲೆ ನಿಮಗೊಂದು ಕ್ವಾಲಿಟಿ ಕಂಟೆಂಟ್ ಕೊಡೋಣ ಅಂದಾಗ ಸ್ಟಾರ್ಟ್ ಆಗುತ್ತೆ. ಆವಾಗ ನೀವು ಯಾವುದು ಇಲ್ಲದೇ ಇರೋ ಕಂಟೆಂಟ್ನ ಕ್ರಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿರಲ್ಲ, ಆಗ ಆಟೋಮೆಟಿಕ್ಕಾಗಿ ನಿಮಗೆ ವ್ಯೂಸು ಡೌನ್ ಆಗುತ್ತೆ, ಸ್ಪಾನ್ಸರ್ಸ್ಗಳು ಬರೋಲ್ಲ, ಏನೂ ಇಲ್ಲ. ನೀವು ಡಿಪೆಂಡು ಯೂಟ್ಯೂಬ್ ಅರ್ನಿಂಗ್ಸ್ ಮೇಲೆ ಆಗಿರ್ತೀರ ಆ ಟೈಮಲ್ಲಿ. ಆಗೇನಂದರೆ ಸ್ವಲ್ಪ ಅದು ಇದು ಆದಾಗ, ವ್ಯೂಸ್ ಡೌನ್ ಆದಾಗ ನಮಗೆ ಇಂಟ್ರೆಸ್ಟೇ ಬರೋಲ್ಲ. ನಾವು ಮಾಡ್ತಿರೋದು ಮೊದಲೇ ಟೆಕ್ ವಿಡಿಯೋಗೆ ಮೊದಲೇ ವ್ಯೂಸ್ ಬರೋಲ್ಲ, ಅದರಲ್ಲೂ ಕೂಡ ಇನ್ನೂ ಡೌನ್ ಆಯಿತು ಅಂದರೆ ತುಂಬ ಕಷ್ಟ ಆಗುತ್ತೆ. ಅದೊಂದು. ಈಗ ಜನಗಳೇನು ಅಂದರೆ ರಿಯಾಲಿಟಿ ಕೇಳ್ತಾ ಇದ್ದಾರೆ. ನಾವು ಯಾವ್ದಾರು ಒಂದು ಪ್ರಾಡಕ್ಟ್ ಬಗ್ಗೆ ನಿಮಗೆ ಒಂದು ವೀಡಿಯೋ ಮಾಡ್ತೀವಿ ಅಂದ್ಕೊಳ್ಳಿ, ಆ ಫೋಟೋ ಹಾಕಿ ಈ ಫೋಟೋ ಹಾಕಿ ಮೊಬೈಲ್ದೊಂದು ಎಕ್ಸ್ಪ್ಲೇನ್ ಮಾಡ್ತೀವಿ, ನೀವು ನಂಬಲ್ಲ. ಅದೇ ಮೊಬೈಲ್ ನಮ್ಮ ಕೈಲಿತ್ತು, ನಾವು ವೀಡಿಯೋ ಮಾಡಿ ತೋರಿಸ್ತೀವಿ ಅಂದರೆ ಓಕೆ ಇವನ ಹತ್ರ ಮೊಬೈಲ್ ಇದೆ, ಅದಕ್ಕೆ ಇವ್ನು ನೋಡಿ ಚೆಕ್ ಮಾಡಿ ಹೇಳ್ತಾ ಇದ್ದಾನೆ ಅನ್ಕೋತಾರೆ. ನಾವು ಆಲ್ರೆಡಿ ರಿಸರ್ಚ್ ಮಾಡೇ ಹೇಳಿರ್ತೀವಿ ಅದು ಚೆನ್ನಾಗಿರುತ್ತೆ ಚೆನ್ನಾಗಿರಲ್ಲ ಅಂತ. ಬಟ್ ಅದು ಜನ ಅದನ್ನು ಕೇಳಲ್ಲ, ರಿಯಾಲಿಟಿ ಕೇಳ್ತಾರೆ. ನಿನ್ನ ಕೈಲಿ ಮೊಬೈಲ್ ಇದೆಯಾ, ನೀನು ನೋಡಿದ್ಯಾ ಅಂತ. ಆಗ ನಮ್ಮ ಹತ್ರ ಮೊಬೈಲ್ಗೆ ಸ್ಪಾನ್ಸರೇ ಇಲ್ಲ ಅಂದರೆ ಹೆಂಗೆ ತೊಗೊಳಕ್ಕಾಗುತ್ತೆ? ನಮಗೆ ಸ್ಪಾನ್ಸರ್ ಮೊದಲೇ ಬರೋಲ್ಲ, ಮೊದಲೇ ನಾವೆಲ್ಲ ಚಿಕ್ಕ ಯೂಟ್ಯೂಬರ್ಸು. ಅದಲ್ಲದೆ ರೆವಿನ್ಯೂನೇ ಇನ್ನೂ ಡೌನ್ ಆಗಿದೆ. ಅದರಲ್ಲಿ ಈ ಥರ ಮೊಬೈಲ್ಗಳು ತೊಗೊಂಡು ಮಾಡಿ ಅಂದರೆ ಇನ್ನು ನಾವು ಮಾಡಿ ಏನು ಪ್ರಯೋಜನ ಅನ್ನೋದೊಂದು ಡಿಸಪಾಯಿಂಟ್ ಆಗಿ ಎಲ್ಲ ಅದೇ ಥರ ಆಗಿ ಏನೇನೋ ಒಂದು ಸ್ವಲ್ಪ ಸ್ಪಾನ್ಸರ್ ಇಲ್ದಂಗೆ, ದುಡ್ಡು ಇಲ್ದಂಗೆ, ಏನೂ ಆಗ್ದಂಗೆ ನಾವೇನು ಹೊಸ ಥರ ಟ್ರೈ ಮಾಡಿದ್ರು ನಿಮ್ಗಳಿಗೆ ಇಷ್ಟ ಆಗ್ದೇನೆ ತುಂಬ ಅಂದರೆ ಅದೊಂಥರ ಫೀಲ್ ಆಗುತ್ತೆ ನಿಮಗೆ. ಒಂದು ಕ್ರಿಯೇಟರ್ಗೆ ಫೀಲ್ ಗೊತ್ತಿರುತ್ತೆ. ನೀವು ಕ್ರಿಯೇಟರ್ ಆಗಿದ್ದರೆ ಮೆಸೇಜ್ ಹಾಕಿ, ನಿಮ್ಗೆ 100% ಅದ್ರ ಫೀಲ್ ಗೊತ್ತಾಗುತ್ತೆ. ನಾವು ಹೊಸ ಥರ ಕ್ರಿಯೇಟ್ ಮಾಡಿದ್ರೆ ನಮ್ಗೆ ಇಷ್ಟ ಆಗ್ತಾಯಿಲ್ಲ, ನಿಮ್ಗೆ ಇಷ್ಟ ಆಗ್ತಾಯಿಲ್ಲ ಅಂದರೆ ನಿಮ್ಗೆ ಇಷ್ಟ ಆಗೋ ಥರ ನಾವು ಕೊಡ್ತಾ ಇಲ್ಲ ಅನ್ನೋ ಥರ ಅದೊಂದು ಫೀಲ್ ಬರುತ್ತೆ. ಹೋಗ್ತಾ ಹೋಗ್ತಾ ಹಾಗೇ ಇಂಟ್ರೆಸ್ಟ್ ಫುಲ್ಲು ಡೌನ್ ಆಗಿ ನಾನು ವೀಡಿಯೋಸ್ ಮಾಡೋದನ್ನೇ ನಿಲ್ಲಿಸ್ಬಿಟ್ಟಿದೆ. ತುಂಬ ಜನ ಹಳೆ ವೀಡಿಯೋಗೆ ಕಮೆಂಟ್ಸ್ ಮಾಡ್ತಾನೆ ಇದ್ರಲ್ಲ ಅಂತ ಅದೊಂದಕ್ಕೋಸ್ಕರ ಈಗ ಇದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಕಮ್ ಬ್ಯಾಕ್ ಮಾಡಬೇಕು ಅಂತಲೂ ನನಗೆ ಅನ್ನಿಸ್ತಾ ಇದೆ. ಬಟ್ ನೀವೇನಂತೀರ? ಈಗ ನೋಡ್ತಾ ಇರೋದು ಒಂದು 200-300 ಜನ ನೋಡ್ತೀರ, ಅವರೆಲ್ಲ ಕೂಡ ಲೈಕ್ ಮಾಡಿ ಕಮೆಂಟ್ಸ್ ಹಾಕಿ ನಾನು ಕಮ್ ಬ್ಯಾಕ್ ಮಾಡಲೋ ಬೇಡೋ ಅಂತ. ಯಾಕಂದ್ರೆ ನೆಕ್ಸ್ಟು ಏನು ಪ್ಲ್ಯಾನ್ ಮಾಡಲಿ, ಏನು ಕಂಟೆಂಟ್ ಮಾಡಲಿ ಅನ್ನೋದೇ ನನಗೆ ಐಡಿಯಾ ಇಲ್ಲ. ಯಾಕಂದ್ರೆ ಆಲ್ರೆಡಿ ನಾನು ಯೂಟ್ಯೂಬ್ನ ತುಂಬ ವರ್ಷದಿಂದ ಬಿಟ್ಟಾದಮೇಲೆ ಏನು ಕಂಟೆಂಟ್ ಕೊಡಲಿ ಅನ್ನೋದೇ ನಂಗೆ ಅರ್ಥ ಆಗ್ತಾಯಿಲ್ಲ. ಆ ಥರ ಆಗ್ಬಿಟ್ಟಿದೆ. ಏನು ಅನಿಸುತ್ತೆ ಅಂತ ಎಲ್ಲರೂ ಕೂಡ ಕಮೆಂಟ್ಸ್ ಹಾಕಿ, ನಾನು ಮತ್ತೆ ಕಮ್ ಬ್ಯಾಕ್ ಮಾಡಲಾ ಬೇಡವಾ ಅಂತ. ಫಸ್ಟ್ ಆಫ್ ಆಲ್ ಯಾರೋ ಯೂಟ್ಯೂಬರ್ಸು ಕಂಟೆಂಟ್ ಕ್ರಿಯೇಟರ್ಸ್ ಇದ್ದರೆ ಏನಂತೀರ? ನಾನೊಬ್ಬನಿಗಾಗಿರೋದಲ್ಲ, ಎಲ್ಲ ಕಂಟೆಂಟ್ ಕ್ರಿಯೇಟರ್ಸ್ಗೂ ಇದಾಗಿರುತ್ತೆ. ಬಟ್ ಏನಂತೀರ ಅಂತ ಎಲ್ಲರೂ ಕೂಡ ಮೆಸೇಜ್ ಹಾಕಿ, ಕಮೆಂಟ್ಸ್ ಹಾಕಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಎಲ್ರಿಗೂ ನಮಸ್ಕಾರ. ಜಯ ಆಂಜನೇಯ.